ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಧ್ವಾಚಾರ್ಯರು ಎಲ್ಲಿ ಯಾವ ವರ್ಷದಲ್ಲಿ ಜನಿಸಿದರು? ಉಡುಪಿ ಜಿಲ್ಲೆಯ ಪಾಜಕದ ಸಮೀಪದ ಶಿವಳ್ಳಿ, 1238. ಮಧ್ವಾಚಾರ್ಯರ ಜನ್ಮತ ಹೆಸರೇನು? ಅವರ ಮಾತಾಪಿತೃಗಳನ್ನು ಹೆಸರಿಸಿ. ವಾಸುದೇವ, ಮಧ್ವಗೇಹ ಭಟ್ಟ ಮತ್ತು ವೇದವತಿ. ಮಧ್ವಾಚಾರ್ಯರ ಗುರುಗಳಾರು? ಅಚ್ಯುತ ಪ್ರೇಕ್ಷಕರು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಸಿದ್ಧಾಂತ ಯಾವುದು? ದ್ವೈತ ತತ್ವ ಸಿದ್ಧಾಂತ. ಶ್ರೀಕೃಷ್ಣನ ವಿಗ್ರಹವನ್ನು ಮಧ್ವಾಚಾರ್ಯರು ಎಲ್ಲಿಂದ ತಂದು ಉಡುಪಿಯಲ್ಲಿ ಸ್ಥಾಪಿಸಿದರು? ಗುಜರಾತಿನ ದ್ವಾರಕೆ. ಮಧ್ವಾಚಾರ್ಯರ ಕೃತಿಗಳನ್ನು ತಿಳಿಸಿ. ಅಣುಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಅಣುವ್ಯಾಖ್ಯಾಯನ, ಸೂತ್ರಭಾಷ್ಯ, ಗೀತಭಾಷ್ಯ ಹಾಗೂ ಉಪನಿಷತ್ಗಳ ಮೇಲಿನ ವ್ಯಾಖ್ಯಾನಗಳು. ಮಧ್ವಾಚಾರ್ಯರು ಎಲ್ಲಿ ಯಾವಾಗ ಸಾವನ್ನಪ್ಪಿದರು? ಉಡುಪಿಯ ಅನಂತೇಶ್ವರ ದೇವಾಲಯ, ಕ್ರಿಸ್ತಶಕ 1317. ಮಧ್ವಾಚಾರ್ಯರು ಎಲ್ಲಿ ಮಠಗಳನ್ನು ಸ್ಥಾಪಿಸಿದರು ತಿಳಿಸಿ. ಉಡುಪಿ ಸೋದೆಮಠ, ಶೀರೂರು, ಕಣೂರ, ಪೇಜಾವರ, ಪಲಿಮಾರು, ಆದಮಾರು, ಕೃಷ್ಣಪುರ ಮಠಗಳು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಅಂಶಗಳನ್ನು ತಿಳಿಸಿ. 1. ಪರಮಾತ್ಮ ಜೀವಾತ್ಮದಿಂದ ಬೇರೆಯಾದುದು. 2. ಪರಮಾತ್ಮ ಜಗತ್ತಿನಿಂದ ಭಿನ್ನವಾದುದು. 3. ಜೀವಾತ್ಮ ಜಗತ್ತಿನಿಂದ ಭಿನ್ನವಾದುದು. 4. ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮದಿಂದ ಭಿನ್ನ. 5. ಜಗತ್ತಿನಲ್ಲಿರುವ ಒಂದು ಅಂಶ ಮತ್ತೊಂದು ಅಂಶದಿಂದ ಭಿನ್ನ. ಮಧ್ವಾಚಾರ್ಯರ ಆರಂಭದ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ. ಮಧ್ವಾಚಾರ್ಯರು 1238ರಿಂದ 1317. ಆರಂಭದ ಜೀವನ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯರು ಉಡುಪಿಯ ಸಮೀಪದ ಪಾಜಕದ ಶಿವಳ್ಳಿಯಲ್ಲಿ ಮಧ್ವಗೇಹ ಭಟ್ಟ ಮತ್ತು ವೇದಾವತಿ ಬಾಯಿ ಎಂಬುವ ದಂಪತಿಗಳಿಗೆ ಕ್ರಿಸ್ತಶಕ 1238ರಲ್ಲಿ ಜನಿಸಿದರು. ವಾಸುದೇವ ಎಂಬ ಹುಟ್ಟು ಹೆಸರಿನ ಮಧ್ವರು ಚಿಕ್ಕಂದಿನಲ್ಲಿಯೇ ಸಂಸ್ಕೃತ ಸಾಹಿತ್ಯ ಮತ್ತು ವ್ಯಾಕರಣದಲ್ಲಿ ಪಾಂಡಿತ್ಯವನ್ನು, ವೇದೋಪನಿಷತ್ಗಳಲ್ಲಿ ಅಪಾರ ಜ್ಞಾನ ಸಂಪಾದಿಸಿದ್ದರು. ಅದ್ವೈತ ಮಠದ ಅಚ್ಯುತ ಪ್ರೇಕ್ಷಕರ ಶಿಷ್ಯರಿಂದ ತಮ್ಮ 25ನೇ ವರ್ಷದಲ್ಲಿ ಸನ್ಯಾಸಿ ದೀಕ್ಷೆಯನ್ನು ಪಡೆದು ವಾಸುದೇವ ಪೂರ್ಣ ಪ್ರಜ್ಞ ಎಂಬ ಹೆಸರನ್ನು ಗಳಿಸಿದ್ದಲ್ಲದೆ ತಮ್ಮ ಗುರುಗಳಿಂದ ಆನಂದ ತೀರ್ಥರೆಂದು ಅಭಿದಾನ ಪಡೆದು ಮುಂದೆ ಮಧ್ವಾಚಾರ್ಯರಾದರು. ವಿಷ್ಣುವಿನ ಪರಮಭಕ್ತ ಹಾಗೂ ದ್ವೈತ ಧರ್ಮಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮಧ್ವರು ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ 1317ರಲ್ಲಿ ಮರಣ ಹೊಂದಿದರು. ಸಾಧನೆಗಳು. ದ್ವೈತ ಮತ ಸ್ಥಾಪನೆ. ಮಧ್ವಾಚಾರ್ಯರು ತಮ್ಮ ಗುರುಗಳಿಂದ ಪಡೆದ ಅದ್ವೈತ ಅಧ್ಯಯನದಿಂದ ತೃಪ್ತರಾಗಲಿಲ್ಲ. ಅವರು ಅದ್ವೈತ ಸಿದ್ಧಾಂತದ ಬಗ್ಗೆ ವಿಧವಾಗಿ ಪ್ರಶ್ನಿಸಿ ಸಿದ್ಧಾಂತವನ್ನು ಖಂಡಿಸಿದರು. ವೇದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವುದು ದ್ವೈತವೇ ಹೊರತು ಅದ್ವೈತವಲ್ಲ ಎಂದು ಪ್ರತಿಪಾದಿಸಿದರು. ದ್ವೈತ ಧರ್ಮವನ್ನು ಜನಪ್ರಿಯಗೊಳಿಸುವುದರಲ್ಲಿ ಇವರು ಅಗ್ರಗಣ್ಯರಾದುದರಿಂದ ಇವರ ಧರ್ಮಕ್ಕೂ ದ್ವೈತ ಧರ್ಮ ಎಂದು ಹೆಸರು ಬಂದಿತು. ಅಷ್ಟಮಠಗಳು. ತಮ್ಮ ಅವಿರತ ಶ್ರಮದಿಂದಾಗಿ ದ್ವೈತ ಧರ್ಮವನ್ನು ಉತ್ತರ ಭಾರತದಲ್ಲೂ ಹರಡಿದ ಇವರು ದ್ವಾರಕೆಯಿಂದ ಮರಳುವಾಗ ಶ್ರೀಕೃಷ್ಣ ಮತ್ತು ಬಲರಾಮನ ವಿಗ್ರಹಗಳನ್ನು ತಂದು ಕ್ರಮವಾಗಿ ಉಡುಪಿ ಮತ್ತು ಬಾಂಡೇಶ್ವರಗಳಲ್ಲಿ ಸ್ಥಾಪಿಸಿದ್ದಲ್ಲದೆ ದ್ವೈತ ಮತ ಪ್ರಚಾರಕ್ಕಾಗಿ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು. ಅಷ್ಟಮಠಗಳ ಸ್ಥಾಪನೆ. 1. ಸೋದೆ ಮಠ. 2. ಶೀರೂರು ಮಠ. 3. ಕಣೂರು ಮಠ. 4. ಪೇಜಾವರ ಮಠ. 5. ಪಲಿಮಾರು ಮಠ. 6. ಆದಮಾರು ಮಠ. 7. ಕೃಷ್ಣಾಪುರ ಮಠ. 8. ಪುತ್ತಿಗೆ ಮಠ. ಶ್ರೇಷ್ಠ ಕೃತಿಗಳ ರಚನೆ. ಮಧ್ವಾಚಾರ್ಯರು ಸಂಸ್ಕೃತದಲ್ಲಿ 37 ಕೃತಿಗಳನ್ನು ರಚಿಸಿದ್ದು ಅವುಗಳಲ್ಲಿ ಗೀತಭಾಷ್ಯ, ಅಣುಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಬ್ರಹ್ಮಸೂತ್ರ, ಭಾಷಾ ತತ್ವ ವಿವೇಕ, ತಂತ್ರಸಾರ ಇತ್ಯಾದಿ ಕನ್ನಡ ಭಾಷೆಯಲ್ಲಿ ಹಲವಾರು ಕೀರ್ತನೆಗಳನ್ನು ರಚಿಸಿದ ಇವರು ಹರಿದಾಸ ಸಾಹಿತ್ಯದ ಪ್ರವರ್ತಕರಾಗಿದ್ದಾರೆ. ತತ್ವ ಮತ್ತು ಬೋಧನೆಗಳು. ದ್ವೈತ ಧರ್ಮವು ಸಹ ಅದ್ವೈತ ಮತ್ತು ವಿಶಿಷ್ಟಾದ್ವೈತಗಳಂತೆ ವೇದಾಂತ ದರ್ಶನವನ್ನು ಒಳಗೊಂಡಿದೆ. ಅವುಗಳಂತೆ ದ್ವೈತ ಧರ್ಮಕ್ಕೂ ಪ್ರಸ್ಥಾನತ್ರಯಗಳೇ ಮೂಲವಾಗಿದೆ. ದ್ವೈತ ಧರ್ಮದ ತತ್ವಗಳನ್ನು ಮಧ್ವಾಚಾರ್ಯರ ಅನುಯಾಯಿಗಳಾದ ವ್ಯಾಸರಾಯರು ಹೀಗೆ ಸಂಗ್ರಹಿಸಿದ್ದಾರೆ. ಇವುಗಳನ್ನು ಮಧ್ವ ಮತದ ನವರತ್ನಗಳೆಂದು ಕರೆಯಲಾಗಿದೆ. 1. ಹರಿಯೇ ಪರಬ್ರಹ್ಮ. 2. ಜಗತ್ತು ಸತ್ಯವಾದುದು. 3. ಜೀವಾತ್ಮ ಪರಮಾತ್ಮರಲ್ಲಿ ಭೇದವಿದೆ. 4. ಜೀವಗಣವೆಲ್ಲ ಹರಿಯ ಅನುಚರರು. 5. ಜೀವಗಣದಲ್ಲಿ ಉಚ್ಚ ನೀಚ ಎಂಬ ತಾರತಮ್ಯ ಭಾವನೆ ಇದೆ. 6. ಸ್ವಾಭಾವಿಕ ಸ್ವರೂಪದ ಸುಖಾನುಭವವೇ ಮುಕ್ತಿ. 7. ನಿರ್ಮಲವಾದ ಭಕ್ತಿಯೇ ಮುಕ್ತಿಗೆ ಸಾಧನೆ. 8. ಪ್ರತ್ಯಕ್ಷ ಅನುಮಾನ ಆಗಮಗಳೇ 3 ಪ್ರಮಾಣಗಳು. 9. ಹರಿಯೇ ಎಲ್ಲ ವೇದಗಳಲ್ಲಿ ವರ್ಣಿತನಾದ ಮುಖ್ಯ ದೇವರು.
ಹೊಸ ಸಿದ್ಧಾಂತದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮಗಳು ಪ್ರತ್ಯೇಕವಾದವು ಎಂಬ ಸಿದ್ಧಾಂತ ಮೂಡಿಬಂದಿದೆ. ಪರಮಾತ್ಮನು ಸ್ವತಂತ್ರನಾದರೆ ಜೀವಾತ್ಮ ಮತ್ತು ಪ್ರಪಂಚಗಳು ಸ್ವತಂತ್ರವಲ್ಲದವುಗಳು. ಅವುಗಳು ಪರಮಾತ್ಮನಿಗೆ ಅಧೀನವಾಗಿವೆ. ಪರಮಾತ್ಮ ಮತ್ತು ಜೀವಾತ್ಮದ ಸಂಬಂಧ ದಣಿದಾಸನ ಸಂಬಂಧವಾಗಿದೆ. ವಿಷ್ಣು ಹರಿ ಜಗತ್ತನ್ನು ನಿರ್ವಹಿಸುವ ಜಗನ್ನಿಯಮಕ. ಅವನು ಮತ್ತು ಅವನ ಪತ್ನಿ ನಿತ್ಯರು ಅನನ್ಯರಾಗಿದ್ದಾರೆ. ಶಂಕರರ ಮಾಯಾವಾದವನ್ನು ಖಂಡಿಸಿದ ಮಧ್ವಾಚಾರ್ಯರು ಜಗತ್ತು ಸತ್ಯವೆಂದು ಹೇಳಿದರು. ಪರಮಾತ್ಮನನ್ನು ಒಲಿಸಿಕೊಳ್ಳಲು ಭಕ್ತಿ ಮಾರ್ಗ ಅತ್ಯಂತ ಸೂಕ್ತವಾದುದು ಮತ್ತು ಸರಳವಾದುದು ಎಂದು ಬೋಧಿಸಿದ ಮಧ್ವಾಚಾರ್ಯರ ದ್ವೈತ ಧರ್ಮವು ಇಂದಿಗೂ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಜೀವಂತವಾಗಿದೆ. ಶರಣ ವಿಭೂತಿ ಬಸವಣ್ಣನವರು ಕ್ರಿಸ್ತಶಕ 1132ರಿಂದ 1168. ಬಸವಣ್ಣನವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಬಸವನ ಬಾಗೇವಾಡಿ 1132. ಬಸವೇಶ್ವರರ ಮಾತಾ ಪಿತೃಗಳು ಮಡದಿಯು ಯಾರು? ಮಾದರಸ ಮಾದಲಾಂಬಿಕೆ, ಗಂಗಾಂಬಿಕೆ, ನೀಲಾಂಬಿಕೆ. ಬಸವಣ್ಣನವರು ಮೂಲತಃ ಯಾವ ಜಾತಿಗೆ ಸೇರಿದವರು? ಕಮ್ಯ ಕುಲದ ಶೈವ ಬ್ರಾಹ್ಮಣ ಜಾತಿ. ಬಸವಣ್ಣನವರು ಸ್ಥಾಪಿಸಿದ ಸಿದ್ಧಾಂತ ಯಾವುದು? ಇದರ ತಿರುಳನ್ನು ತಿಳಿಸಿ. ಶಕ್ತಿ ವಿಶಿಷ್ಟಾದ್ವೈತ. ಪರಮಾತ್ಮನು ಸಕಲ ಜೀವಾತ್ಮದ ಮೂಲ. ಅನುಭವ ಮಂಟಪವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಕಲ್ಯಾಣ. ಅನುಭವ ಮಂಟಪದ ಪರ್ಯಾಯ ಹೆಸರುಗಳನ್ನು ತಿಳಿಸಿ. ಶಿವತತ್ವಗೋಷ್ಠಿ, ವಚನ ಮಂಟಪ, ಮಹಾಮನೆ, ಶಿವಶರಣರ ವೇದಿಕೆ. ವೀರಶೈವ ಧರ್ಮವನ್ನು ವಿಶಾಲಗೊಳಿಸಿದವರಾರು? ಬಸವಣ್ಣನವರು. ವೀರಶೈವ ಧರ್ಮದ ಅಷ್ಟವರ್ಣಗಳಾವುವು? ಗುರು, ಲಿಂಗ, ಜಂಗಮ, ಪಾದೋದಕ, ಭಸ್ಮ, ರುದ್ರಾಕ್ಷಿ, ಮಂತ್ರ, ಪ್ರಸಾದ. ಬಸವಣ್ಣನವರು ಧರ್ಮವನ್ನು ಕುರಿತು ಹೇಳಿದ ನುಡಿಯೇನು? ದಯವೇ ಧರ್ಮದ ಮೂಲವಯ್ಯ. ಭಕ್ತಿ ಚಳುವಳಿಯ ಯಾರನ್ನು ಮನುಜಗುರು ಎಂದು ಕರೆಯಲಾಗಿದೆ? ಬಸವಣ್ಣನವರು. ಮೋಕ್ಷ ಸಾಧನೆಗೆ ಬಸವಣ್ಣನವರು ಸೂಚಿಸಿದ್ದೇನು? ಕರ್ಮ ಮಾರ್ಗ, ಕಾಯಕ ಪಾಲನೆ. ಬಸವೇಶ್ವರರ ಗುರುಗಳು ಯಾರು? ಶುವಸಂತ, ಜಾತವೇದ ಮುನಿಗಳು. ಬಸವಣ್ಣನವರಿಗೆ ವೀರಶೈವ ಧರ್ಮದ ದೀಕ್ಷೆ ನೀಡಿದವರು ಯಾರು? ಅದನ್ನು ಎಲ್ಲಿ ಪಡೆದರು? ಜಾತವೇದ ಮುನಿಗಳು. ಮಲಪ್ರಭಾ ನದಿಯ ಪವಿತ್ರ ಸಂಗಮ ಸ್ಥಾನ. ಬಸವಣ್ಣನವರು ಬಿಜ್ಜಳನ ಆಸ್ಥಾನಕ್ಕೆ ಬಂದಾಗ ಆತನು ಯಾವ ಪ್ರಾಂತ್ಯದ ಅಧಿಕಾರ ನೋಡಿಕೊಳ್ಳುತ್ತಿದ್ದನು? ಮಂಗಳವಾಡ. ವೀರಶೈವ ಧರ್ಮದ ಪ್ರಮುಖ ಮಂತ್ರ ಯಾವುದು? ಓಂ ನಮಃ ಶಿವಾಯ. ಶೂನ್ಯ ಸಿಂಹಾಸನವನ್ನು ಯಾರು ಸ್ಥಾಪಿಸಿದರು? ಮೊದಲ ಅಧ್ಯಕ್ಷರಾರು? ಬಸವಣ್ಣನವರು, ಅಲ್ಲಮಪ್ರಭು. ವೀರಶೈವ ಧರ್ಮವನ್ನು ಸ್ಥಾಪಿಸಿದವರಾರು? ಅವರನ್ನು ಹೆಸರಿಸಿ. ಪಂಚಾಚಾರ್ಯರು. ಪಂಡಿತಾರಾಧ್ಯ ಸಿದ್ಧಿರಾದಿ ರೇವಣ್ಣ, ಮರುಳಾರಾಧ್ಯ ಏಕೋರಾಮ ವಿಶ್ವರಾಧ್ಯ. ವೀರಶೈವ ಧರ್ಮಸ್ಥಾಪಕರು, ಅವರ ಸ್ಥಳಗಳನ್ನು ತಿಳಿಸಿ. 1. ಏಕೋರಾಮ ಕೇದಾರನಾಥ. 2. ಪಂಡಿತಾರಾಧ್ಯ ಶ್ರೀಶೈಲ ನಂದ್ಯಾಳ. 3. ರೇವಣಸಿದ್ಧ ಬಾಳೆಹಳ್ಳಿ ಚಿಕ್ಕಮಗಳೂರು. 4. ಮರುಳಾರಾಧ್ಯ ಉಜ್ಜಿನಿ ಬಳ್ಳಾರಿ. 5. ವಿಶ್ವಾರಾಧ್ಯ ಕಾಶಿ ವಾರಣಾಸಿ. ವೀರಶೈವ ಧರ್ಮದ ಆಧ್ಯಾತ್ಮಿಕ ತತ್ವಗಳಾವುವು? ಭಕ್ತಸ್ಥಳ, ಭಕ್ತಿಯ ಅಂತ, ಮಹೇಶ ಅಂತ, ಪ್ರಸಾದ ಅಂತ, ಪ್ರಾಣಲಿಂಗ ಅಂತ, ಶರಣ ಅಂತ, ಐಕ್ಯ. ವೀರಶೈವ ಧರ್ಮದ ಏಕೇಶ್ವರ ದೈವ ಯಾರು? ಆತನ ಪೂಜನೀಯ ಸ್ವರೂಪಿ ಯಾವುದು? ಶಿವ, ಈಶ್ವರಲಿಂಗ. ಕನ್ನಡದ ಮೊದಲ ವಚನಕಾರರಾರು? ಮೊದಲ ವಚನಗಾರ್ತಿ ಮತ್ತು ಕವಿಯತ್ರಿ ಯಾರು? ದೇವರ ದಾಸಿಮಯ್ಯ, ಅಕ್ಕಮಹಾದೇವಿ. ಬಸವಣ್ಣನವರ ವಚನದ ಅಂಕಿತನಾಮ ಯಾವುದು? ಕೂಡಲ ಸಂಗಮ ದೇವ. 12ನೇ ಶತಮಾನದ ವಚನಕಾರರನ್ನು ಹೆಸರಿಸಿ. ಜೇಡರ ದಾಸಿಮಯ್ಯ, ಅಲ್ಲಮಪ್ರಭು, ಸಿದ್ದರಾಮ, ಚೆನ್ನ, ಬಸವಣ್ಣ, ಅಕ್ಕಮಹಾದೇವಿ, ಮಡಿವಾಳ, ಮಾಚಯ್ಯ. ವೀರಶೈವ ಧರ್ಮದ ಲಾಂಛನ ಯಾವುದು? ವಿಶ್ವಾತ್ಮನ ಕುರುಹಾದ ಇಷ್ಟಲಿಂಗ. ವೀರಶೈವ ಧರ್ಮದ ಧರ್ಮ ಕ್ಷೇತ್ರಗಳಾವುವು? ಕೂಡಲ ಸಂಗಮ, ಶರಣಭೂಮಿ, ಬಸವ ಕಲ್ಯಾಣ. ಲಿಂಗಾಯತ ಧರ್ಮದ ಧ್ವಜ ಯಾವುದು? ಇಷ್ಟಲಿಂಗ, ಷಟ್ಕೋನ ಸಹಿತ ಬಸವಧ್ವಜ. ವೀರಶೈವ ಧರ್ಮದ ಷಟ್ ಸೂತ್ರಗಳಾವುವು? ಧರ್ಮಗುರು, ವಿಶ್ವಗುರು ಬಸವಣ್ಣನವರು, ಧರ್ಮ ಸಂಹಿತೆ, ಸಮಾನತೆ ಸಾರುವ ವಚನ ಸಾಹಿತ್ಯ, ಧರ್ಮಲಾಂಛನ, ವಿಶ್ವಾತ್ಮನ ಕುರುಹಾದ ಇಷ್ಟಲಿಂಗ. ಧರ್ಮಕ್ಷೇತ್ರಗಳು ಬಸವಣ್ಣನವರ ಐಕ್ಯಕ್ಷೇತ್ರ ಕೂಡಲ ಸಂಗಮ, ಧರ್ಮಧ್ವಜ ಶರಣಭೂಮಿ ಬಸವ ಕಲ್ಯಾಣ, ಕರ್ಮದೇಯ ಜಾತಿವರ್ಣ ವರ್ಗ ರಹಿತ ಧರ್ಮ ಸಹಿತ, ಧರ್ಮದೇಯ ಜಾತಿರ್ವರ್ಣ ವರ್ಗ ರಹಿತ ಧರ್ಮ ಸಹಿತ, ಶರಣ ಸಮಾಜ ನಿರ್ಮಾಣ. ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳೇನು? ಮೂಢನಂಬಿಕೆ, ಕಂದಾಚಾರಗಳ ನಿರ್ಮೂಲನೆ, ಜಾತಿ ಪದ್ಧತಿ ನಿರ್ಮೂಲ, ಅಂತರ್ಜಾತೀಯ ವಿವಾಹ, ಸಮಾಜದಲ್ಲಿ ಸ್ತ್ರೀಯರಿಗೆ ಸಮಾನ ಹಕ್ಕು ಬಾಧ್ಯತೆ ಜಾರಿ,
ಪ್ರಾಣಿಗಳ ಬಲಿಯ ಖಂಡನೆ, ಕಾಯಕವೇ ಕೈಲಾಸ ಅಥವಾ ಕೆಲಸಗಳಿಗೆ ಆದ್ಯತೆ, ಸರ್ವರು ಸಮಾನರು, ಉತ್ತಮ ಹೀನ, ಬಡವ ಬಲಿದ. ಅನುಭವ ಮಂಟಪ ಎಂಬ ಶಿವಶರಣರ ವೇದಿಕೆಯಲ್ಲಿ ಅಂದು ಸೇರಿದ್ದ ಪ್ರಮುಖ ಶಿವಶರಣೆಯರನ್ನು ಹೆಸರಿಸಿ. ಕೇಂದ್ರಬಿಂದು ಬಸವಣ್ಣನವರು, ಆದರದ ಕಾಯಕದ ಕಾಮಣ್ಣ, ಅಡಪದ ರೇಚಣ್ಣ, ಬಳ್ಳಿಂಗಾವೆಯ ಅಲ್ಲಮಪ್ರಭು, ಉಡುಗಣಿಯ ಮಹಾದೇವಿಯಕ್ಕ, ಆವಿನಾಳದ ಕಲ್ಲಯ್ಯ, ಲಕ್ಕಮ್ಮ, ನಾಗಲಾಂಬಿಕೆ, ಸೊಲ್ಲಾಪುರದ ಶಿವಯೋಗಿ ಸಿದ್ದರಾಮ, ಕಾಶ್ಮೀರದ ಮಾಳಿಗೆ ಮಾರಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ದೋಳಯ್ಯ, ಕಿನ್ನರಿ ಬೊಮ್ಮಯ್ಯ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ನುಲಿಯ ಚಂದಯ್ಯ, ಗಾವುದ ಮಾಚಯ್ಯ, ಮಾದಾರ ಚೆನ್ನಯ್ಯ, ಸಕಲೇಶ ಮಾದರಸ, ಎಂಡದ ಮಾರ್ಯ. ಬಸವಣ್ಣನವರ ಕಾಯಕ ಮತ್ತು ದಾಸೋಹಗಳನ್ನು ವಿವರಿಸಿ. ಕಾಯಕ: ಪ್ರತಿಯೊಬ್ಬನೂ ಶ್ರಮಪಟ್ಟು ದುಡಿದು ಅಗತ್ಯವಾದ ವರಮಾನವನ್ನು ಗಳಿಸಿಕೊಳ್ಳಬೇಕೆಂಬ ತತ್ವ ಕಾಯಕ ಎಂಬುದರಲ್ಲಿ ಪ್ರತಿಯೊಂದು ವ್ಯಕ್ತಿಯ ಕೆಲಸವೂ ಶ್ರೇಷ್ಠವಾದವು, ಯಾವ ಕೆಲಸವೂ ಕೀಳಾದುದಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕರ್ಮವನ್ನು ನಿರ್ವಹಿಸುತ್ತಾ ಜೀವಿಸಬೇಕು. ದಾಸೋಹ: ಸಾಮಾನ್ಯವಾಗಿ ಅನ್ನದಾನದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ದಾಸೋಹದಲ್ಲಿ ಧಾರ್ಮಿಕ ಕಾರಣಕ್ಕಾಗಿಯೂ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಕ್ಕಾಗಿಯೂ ಉಳ್ಳವರು ಅನ್ನದಾನ ಮಾಡುವ ಮೂಲಕ ತಮ್ಮ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. 12ನೇ ಶತಮಾನದ ವೀರಶೈವ ಚಳುವಳಿಯಲ್ಲಿ ಶಿವಶರಣರು ಕಾಯಕ ಮತ್ತು ದಾಸೋಹಗಳಿಗೆ ಹೆಚ್ಚು ಒತ್ತು ನೀಡಿದರು. ವೀರಶೈವ ಧರ್ಮದ ಪ್ರಮುಖ ಅಂಶಗಳನ್ನು ತಿಳಿಸಿ. 1. ಸ್ತ್ರೀ ಪುರುಷರಿಬ್ಬರು ದೀಕ್ಷೆ ಪಡೆದು ಲಿಂಗ ಧರಿಸುವುದು. 2. ವಿಧವಾ ವಿವಾಹ ಮತ್ತು ಅಂತರ್ಜಾತಿ ವಿವಾಹದ ಪ್ರತಿಪಾದನೆ. 3. ಸಮಾಜದಲ್ಲಿನ ಕಟ್ಟುಪಾಡುಗಳಲ್ಲಿನ ಸಡಿಲತೆ. 4. ಧಾರ್ಮಿಕ ವಿಧಿಗಳಲ್ಲಿ ಕ್ಲಿಷ್ಟವಾದ ಕಟ್ಟುಪಾಡುಗಳಿಲ್ಲ. 5. ಪರಶಿವನಲ್ಲಿಡುವ ಭಕ್ತಿಯೇ ಮುಕ್ತಿಗೆ ಮಾರ್ಗ. 6. ಏಕೇಶ್ವರ ಅಥವಾ ಏಕದೇವತಾರಾಧನೆ. 7. ಅಷ್ಟಾವರಣದಲ್ಲಿ ನಂಬಿಕೆ ಇರಿಸುವುದು. 8. ವಿಶ್ವ ಸಹೋದರತಾ ಭಾವನೆ. 9. ಮಂತ್ರವಾದ ಓಂ ನಮಃ ಶಿವಾಯ ಪಠನ. ಶೂನ್ಯ ಸಿಂಹಾಸನ ಎಂದರೇನು? ಅದರ ಮೂಲ ಅಧ್ಯಕ್ಷರಾರು? ಅನುಭವ ಮಂಟಪದ ವೇದಿಕೆಯಲ್ಲಿ ಶಿವಶರಣೆಯರು ಸಮಾನ ಮನಸ್ಕತೆಯಿಂದ ಸಾಮಾಜಿಕ ಧಾರ್ಮಿಕ ವಿಷಯಗಳನ್ನು ವಿಶಾಲ ತಳಹದಿಯ ಮೇಲೆ ಪ್ರಸ್ತಾಪಿಸಿ ಸ್ಥಾಪಿಸಿರುವುದು ನಿರಂತರವಾಗಿ ಮುಂದಿನ ಪೀಳಿಗೆಯವರೆಗೂ ದೊರಕಬೇಕೆಂಬ ಉದ್ದೇಶದಿಂದ ತತ್ವಗಳು ವಿಚಾರಗಳು ಯಾವಾಗಲೂ ವಿಚಾರಗೋಷ್ಠಿಯ ಮೂಲಕ ಪರಿಷ್ಕರಣೆ ಆಗುತ್ತಿರಬೇಕೆಂಬ ಆಶಯದಿಂದ ಅದಕ್ಕೊಂದು ಅಧ್ಯಕ್ಷಗಾದಿಯನ್ನು ಶರಣ ಬಸವಣ್ಣನವರು ಸ್ಥಾಪಿಸಿದರು. ಇದಕ್ಕೆ ಶೂನ್ಯ ಸಿಂಹಾಸನ ಎಂದು ಕರೆಯಲಾಯಿತು. ಬೆಳ್ಳಿಗಾವಿಯ ಶರಣ ಅಲ್ಲಮಪ್ರಭುವರು ಶೂನ್ಯ ಸಿಂಹಾಸನದ ಮೇಲೆ ಪೀಠಾಧ್ಯಕ್ಷರಾದರು. ವೀರಶೈವ ಧರ್ಮದ ತತ್ವಗಳನ್ನು ಕುರಿತು ಬರೆಯಿರಿ. ಕ್ರಾಂತಿಕಾರಕ ವಿಭೂತಿ ಶರಣ ಬಸವಣ್ಣನವರು ವೀರಶೈವ ಧರ್ಮವನ್ನು ವಿಶಾಲ ತಳಹದಿಯ ಮೇಲೆ ಪುನರ್ ವಿಕಾಸಗೊಳಿಸಿದರು. ಇವರು ಬೋಧಿಸಿದ ತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರೆಯಲಾಗಿದೆ. 1. ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಬೇಕು. 2. ಲಿಂಗ ದೀಕ್ಷೆಯನ್ನು ಗುರುವಿನ ಮೂಲಕ ಪಡೆಯಬೇಕು ಎಂದು ಹೇಳಿದ್ದಾರೆ. 3. ಅಷ್ಟಾವರಣ, ಪಂಚಾಚಾರ ಹಾಗೂ ಷಟಸ್ಥಲ ಎಂಬ ಪ್ರಮುಖ 3 ತತ್ವಗಳನ್ನು ತಮ್ಮ ದಿವ್ಯಜ್ಞಾನದಿಂದ ಅನಾವರಣಗೊಳಿಸಿದರು. ಅಷ್ಟಾವರಣಗಳು 8 ಅಂಶಗಳನ್ನು ಒಳಗೊಂಡ ಅಷ್ಟಾವರಣಗಳು. 1. ಗುರುಗಳಿಗೆ ವಿಧೇಯರಾಗಿರುವುದು. 2. ಲಿಂಗ, ಶಿವನ ಲಿಂಗವನ್ನು ಪೂಜಿಸುವುದು. 3. ಜಂಗಮರಿಗೆ ಸತ್ಕರಿಸುವುದು. 4. ರುದ್ರಾಕ್ಷಿ, ಕೊರಳಲ್ಲಿ ರುದ್ರಾಕ್ಷಿ ಸರವನ್ನು ಧರಿಸುವುದು. 5. ಮಂತ್ರ, ಪಂಚಾಕ್ಷರಿ ಮಂತ್ರದಿಂದ ಓಂ ನಮಃ ಶಿವಾಯ ಎಂದು ಜ್ಞಾಪಿಸುವುದು. 6. ಪ್ರಸಾದ, ದೇವರಿಗೆ ನೈವೇದ್ಯ ಸಲ್ಲಿಸಿ ಪ್ರಸಾದ ಸ್ವೀಕರಿಸುವುದು. 7. ಪಾದೋದಕ, ಜಂಗಮರು ಅಥವಾ ಶಿವಶರಣರ ಪಾದಪೂಜೆ ಮಾಡಿ ಪಾದೋದಕವನ್ನು ಸೇವಿಸುವುದು. ವಿಭೂತಿ, ಹಣೆ ಅಥವಾ ಮೈ ಮೇಲೆ ಪ್ರತಿ ದಿವಸ ಶಿವನನ್ನು ನಮಿಸಿ ವಿಭೂತಿ ಹಚ್ಚಿಕೊಳ್ಳುವುದು. ಪಂಚಾಚಾರಗಳು, ಶೀಲ, ದಯೆ ಮತ್ತು ಸತ್ಯ ಮೊದಲಾದ ಸದ್ಗುಣಗಳ ಪ್ರಾಮುಖ್ಯತೆಯನ್ನು ತಿಳಿಸಿದ ಬಸವಣ್ಣನವರು ಅದನ್ನು ಪಂಚಾಚಾರಗಳಾದ ಲಿಂಗಾಚಾರ, ಶಿವಾಚಾರ, ಭೃತ್ಯಾಚಾರ, ಸದಾಚಾರ, ಗಣಾಚಾರ. ಷಟಸ್ಥಳಗಳು, ವೀರಶೈವ ಧರ್ಮದಲ್ಲಿ ಷಟಸ್ಥಳಗಳೆಂಬ 6 ಸ್ಥಳಗಳು ಇದ್ದು ಅವುಗಳತ್ತ ಏರಿ ಸಿದ್ಧಿ ಪದವಿಯನ್ನು ಪಡೆಯಬೇಕೆಂಬುದನ್ನು ತಿಳಿಸಿದ್ದಾರೆ. ಅವುಗಳೆಂದರೆ 1. ಭಕ್ತ ಸ್ಥಳ, 2. ಮಹೇಶ್ವರ ಸ್ಥಳ, 3. ಪ್ರಸಾದಿ ಸ್ಥಳ, 4. ಪ್ರಾಣಲಿಂಗ ಸ್ಥಳ, 5. ಶರಣಸ್ಥಳ, 6. ಐಕ್ಯಸ್ಥಳ. ಪ್ರಮುಖ 3 ಮುಖ್ಯ ಕಲ್ಪನೆಗಳು: ಧರ್ಮದ ಮಾರ್ಗದರ್ಶಿ, ಲಿಂಗ, ಶಿವ, ಜ್ಞಾನ ಪ್ರಜ್ಞೆ, ಜಂಗಮ, ಎಲ್ಲವನ್ನೂ ಗೆದ್ದ ಆತ್ಮ. ಪ್ರಮುಖ ವಿಶಾಲ ವೈಚಾರಿಕತೆಯ ಅಂಶಗಳು: ಕಂದಾಚಾರ ಮೂಢನಂಬಿಕೆ, ಕುರುಡು ಆಚರಣೆಗಳನ್ನು ತಿರಸ್ಕರಿಸಿತು. 2. ವಿಚಾರ ತಳಹದಿಯ ಮೇಲೆ ಶಿವಭಕ್ತಿಯನ್ನು ಬೆಳೆಸಿತು. 3.
ಪುರುಷರೊಂದಿಗೆ ಸ್ತ್ರೀಯರು ಲಿಂಗಾಧಾರಣೆಯ ಅಧಿಕಾರವನ್ನು ಪಡೆಯುವಂತಾಯಿತು. ಲಿಂಗ ಎಂದರೆ ಪ್ರಜ್ಞೆ, ಜ್ಞಾನ, ಶಿವ. 4 ವರ್ಣಾಶ್ರಮದ ಅನಿಷ್ಟತೆಯನ್ನು ತಿರಸ್ಕರಿಸಿ ಆಸ್ಥಾನದಲ್ಲಿ ಸಮಾನತೆಯನ್ನು ಹೇಳಿತು. 5 ಸನ್ನಡತೆ, ದಯೆ, ಬದುಕಿನ ಶುದ್ಧಿ, ಸಮಾನತೆ ಮೊದಲಾದ ಶಿಷ್ಟ ಗುಣಾಚರಣೆಗಳನ್ನು ಹೇಳಿತು. 6 ಧಾರ್ಮಿಕವಾಗಿ ಏಕದೇವ ಪೂಜೆಯನ್ನು ಪ್ರತಿಪಾದಿಸಿದ್ದು, ಅದು ಶಿವನನ್ನು ಮಾತ್ರ ಆರಾಧಿಸಲಾಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.